ಚೌಡಯ್ಯ ಅಲ್ಲಿ ಏನಂತಾರ ಮಂದಿ ಎಲ್ಲಾ ಸಮಾಜದವರು ಅಂಬಿಗರ ಚೌಡಯ್ಯ ಊರ ಕಾಲಿಟ್ಟ ಊರ್ ಜಳ ಜಳ ಆಗ್ಲಕತ್ತದ. ಉಮೇಶ್ ಸಾಬ್ರು ML ಸಾಬ್ರು ಅವ್ರಿಗೆ ಗೌರವ ಕೊಡ್ತಾರ, ಎಲ್ಲ ಕೆಲಸ ಆಗ್ತದ. ನಮ್ಮ ಊರಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಇರಲಿ ಸದಾ ಅಂತ ಇದು ಬೇಡ್ಕೊತಾರೆ. ಮೇಲೆ ಕಟೋರೆ ಎಂಬ ಪಟ್ಟಣ ಹುಟ್ಟಿತಯ್ಯ. ಆ ಪಟ್ಟಣದೊಳಗೆ ಒಬ್ಬ ಕುಯ್ ಕುಯ್ ಎಂಬ ಕುಲಕರ್ಣಿ ಇದ್ದ. ನಮಸ್ಕಾರ. ಪ್ರತಿ ವರ್ಷದಂತೆ ಶ್ರೀ ನಿಜಚರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅದರಿಂದ ಸನ್ಮಾನ್ಯ ಶ್ರೀ ಉಮೇಶ್ ಮುದ್ನಾಳ್ ಸರ್ ಅವರು ಇದರ ಅಂಗವಾಗಿ ಎಲ್ಲ ಗ್ರಾಮಗಳಿಗೆ, ಯುವಕರಿಗೆ, ಮಕ್ಕಳಿಗೆ ತಿಳಿಬೇಕೆಂದು ಪ್ರಚಾರ ಹಳ್ಳಿಗೆ ತಿರುಗಿ ಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ, ತಿಳಿಯಾರ್ದವರಿಗೆ, ಸ್ಕೂಲ್ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ನಮ್ಮ ಚೌಡಯ್ಯನವರ ಬಗ್ಗೆ ತತ್ವಗಳು ತಿಳಿದವರ ಬಗ್ಗೆ ಮಿನಿ ಕ್ಯಾಲೆಂಡರನ್ನು ಮಾಡಿದ್ದಾರೆ. ಇದು ಕ್ಯಾಲೆಂಡರನ್ನು ಹಂಚುವ ಮುಖಾಂತರ ತಾವೆಲ್ಲರೂ ಸಹಕರಿಸಿ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೆ. ಹೇಳುವವರಿಗೆ, ಅಮ್ಮನವರಿಗೆ, ನಿಜಚರಣ ಅಂಬಿಗರ ಚೌಡಯ್ಯನವರಿಗೆ, ಪೊಲೀಸ್ ಸಮಾಜಕ್ಕೆ ಶ್ರೀ ಗುರು ಅಂಬಿಗರ ಚೌಡಯ್ಯಾಯ ನಮಃ. ಓಂ ಶ್ರೀ ಗುರು ಅಂಬಿಗರ ಚೌಡಯ್ಯಾಯ ನಮಃ. ಬರೀ ಅದು ಉಗ್ಗಿ ಮಾಡಿದೆ, ತಿಂದೆ, 4 ಬೋಗಣಿ ತರಿಸ್ತೀರಿ. ಕರ್ನಾಟಕದಲ್ಲಿ ಧರ್ಮವ ಬೆಳಗಲು ನಡೆದಿರುವಂತ ಯಾತ್ರೆ ಶಿವಯೋಗಿ ನಿಜ ಶರಣ ಅಂಬಿಗರ ಚೌಡಯ್ಯರ ದಿವ್ಯ ಜ್ಯೋತಿ ಯಾತ್ರೆ, ಧರ್ಮದ ಜಾಗೃತಿ ಯಾತ್ರೆ. ಈಗ ಪ್ರತಿ ವರ್ಷ ಫೋನ್ ಮಾಡೋದು ಜಯ ಬಿಡೋದು ಅಥವಾ ಹುಡುಗ ತಂದೆ ತಾಯಿ ಪರಿಚಯ ಇರಲಾರಂಗೆ ಅದಕ್ಕೆ ಹಿಂಗೆ ಮಾಡ್ಕೊಂಡು ನಾವು ಇದನ್ನ ಸಪೋರ್ಟ್ ಮಾಡಿ ಪ್ರತಿಯೊಂದು ಕಡೆಗೆ ಏನಾದ್ರು ಇದು ಒಂದು ಯೋಜನೆಗಳು ಮಾಡಿಲ್ಲ. ಈಗ ನಾವು ದೊಡ್ಡ ಮಾಡ್ತಾರೆ, ಯಾಕಂದ್ರೆ ಯಾವ ಕುಂಟಲ್ ಚೇಂಜ್ ಮಾಡ್ತಾರೆ. ನಡೆದಿರುವಂತ ಯಾತ್ರೆ ಶಿವಯೋಗಿ ನಿಜ ಶರಣ ಯೋಗಿ ನಿಜ ಶರಣ ಅಂಬಿಗರ ಚೌಡಯ್ಯರ ದಿವ್ಯ ಜ್ಯೋತಿ ಯಾತ್ರೆ,
ಧರ್ಮದ ಜಾಗೃತಿ ಯಾತ್ರೆ, ಧರ್ಮದ ಜಾಗೃತಿ ಯಾತ್ರೆ. ಕಲಿಗಾಲದಲ್ಲಿ ಕರುನಾಡು ಬೆಳಗಲು ಹೊರಟಂತ ಈ ಯಾತ್ರೆ, ನಿಜ ಶರಣಾಂಬಿಗರ ಚೌಡಯ್ಯ ಪೀಠದ ಧರ್ಮ ಜ್ಯೋತಿ ಯಾತ್ರೆ. ಕಲಿಗಾಲದಲ್ಲಿ ಕರುನಾಡು ಬೆಳಗಲು ಹೊರಟಂತ ಈ ಯಾತ್ರೆ, ನಿಜ ಶರಣಾಂಬಿಗರ ಚೌಡಯ್ಯ ಪೀಠದ ಧರ್ಮ ಜ್ಯೋತಿ ಯಾತ್ರೆ. ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯರ ಮನೆ ಮನಗಳ ಯಾತ್ರೆ, ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯರ ಮನೆ ಮನಗಳ ಯಾತ್ರೆ. ಎಲ್ಲರ ಜೀವನ ಪಾವನಗೊಳಿಸುವ ಪ್ರಜ್ವಲದ ಯಾತ್ರೆ. ಗುರುವಿನ ನೆನಪಿಗೆ ಗುರುತಾಗಿ ಸಾಗ್ಯಾದ ನಿಜ ಶರಣರ ಜಾತ್ರೆ, ಅದುವೇ ದಿವ್ಯ ಜ್ಯೋತಿ ಯಾತ್ರೆ, ಅದುವೇ ದಿವ್ಯ ಜ್ಯೋತಿ ಯಾತ್ರೆ. ಕರ್ನಾಟಕದಲ್ಲಿ ಧರ್ಮವ ಬೆಳಗಲು ನಡೆದಿರುವಂತ ಯಾತ್ರೆ, ಶಿವಯೋಗಿ ನಿಜ ಶರಣಾಂಬಿಗರ ಚೌಡಯ್ಯರ ದಿವ್ಯ ಜ್ಯೋತಿ ಯಾತ್ರೆ. ಧರ್ಮದ ಜಾಗೃತಿ ಯಾತ್ರೆ, ಧರ್ಮದ ಜಾಗೃತಿ ಯಾತ್ರೆ. ನಡೀತಕ್ಕಂಥ ಜನವರಿ 21ರಂದು ನಡೀತಕ್ಕಂಥ ನಿಜ ಶರಣಾಂಬಿಗರ ಚೌಡಯ್ಯನ ಜಯಂತಿ. ಇದು ಸರ್ಕಾರ ಸುಮಾರು 13 ವರ್ಷ ಆಯ್ತು. ಸುಮಾರು 25 ವರ್ಷ ಹೋರಾಟ ಮಾಡಿದೆ. ಯಾರು ಬಿಟ್ಟಲ್ಲಿರೋ ಹೋರಾಟ ಮಾಡಿ ಅಂಬಿಗರ ಚೌಡಯ್ಯನ ಕನಕ ಜಯಂತಿ, ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ ಹಂಗಾಗ್ತದ. ಇದನ್ನು ಕೂಡ ಶರಣರಲ್ಲೇ ಶರಣ ಈ ಶರಣ, ಹಂಗಾಗಿ ಇವ್ರದ್ದು ಕೂಡ ಆಚರಣೆ ಮಾಡ್ಬೇಕಂತ ಹೋರಾಟ ಮಾಡಿದಾಗ 13 ವರ್ಷದಿಂದ ಇವತ್ತೇನಾದ್ರು ಸರ್ಕಾರ ಸಂಕ್ರಮಣ ದಿವಸ 14ನೇ ತಾರೀಕು ಆರ್ಡರ್ ಆಗಿತ್ತು. ಅವತ್ತೇನಾಯ್ತು, ನಮ್ ಜನ ಏನಾಗ್ತದ ಸಾಕಷ್ಟು ಏನಂತಂದ್ರ ಸಂಕ್ರಮಣ ದಿವಸ ಹೊಲಕ್ಕ ಆ ಕಡೆ ಹೋಗ್ತಾರ. ಅವತ್ತಿನ ದಿವಸ ಸರಿಯಾಗಿ ಚೌಡಯ್ಯಗೆ ಪೂಜೆ ಆಗಲ್ಲ ಅಂತ ದುಡ್ಕಂದು ಮತ್ತೆ ನಾವೆಲ್ಲರೂ ಕಲ್ತೀವಿ. ಮುಖ್ಯಮಂತ್ರಿ ಭೇಟಿಯಾಗಿ 21 ಮಾಡ್ಬೇಕ, 29 ಮಾಡ್ರಿ. 29 ಹಾವೇರಿಯಾಗ ಒಂದು ದೊಡ್ಡ ಮಾಡಿದ್ವಿ, ನೀವೆಲ್ಲ ಬಸ್ ತೊಗೊಂಡಿದ್ರಿ ಹಾವೇರಿ ಮಾಡ್ರಿ. ಅವ್ 2 ಡೇಟ್ನಾಗ ಯಾವ್ದಾರ ಮಾಡ್ರಿ ಅಂದಾಗ ಅವೇನಂತ 29 ಬಿಟ್ಟು 21 ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಸರ್ಕಾರ ಜಿಲ್ಲಾಡಳಿತಕ್ಕೆ ಏನಾದಂದ್ರೆ ಹಣ ಬಿಡುಗಡೆ ಆಗಿದ್ದಿಲ್ಲ. ಅದಕ್ಕೆ ಕೂಡ ಎಲ್ಲರದ್ದು ಹಣ ಬಿಡುಗಡೆ 69 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ವಿ. 69 ಅಂದ್ರೆ ಜಿಲ್ಲಾ ಕೇಂದ್ರದಾಗ 50 ಖರ್ಚು ಮಾಡ್ತದೆ, ತಾಲೂಕು ಕೇಂದ್ರದ 25 ಮಾಡುದು, ಗ್ರಾಮ ಪಂಚಾಯತಿಯಲ್ಲಿ ಅವ್ರವರೇ ಮಾಡ್ಬೇಕು, ಇಲ್ಲೇನು ಕೊಡಲ್ಲ. ಹೀಗಾಗಿ ಎಲ್ಲರಿಗೆ ಸಮಾನವಾಗಿರ್ಬೇಕಂತಕ್ಕಂಥ ಹೋರಾಟ ಆಗ್ಯದ. ಆದ್ರೆ ಅಂಬಿಗರ ಚೌಡಯ್ಯ ಜನ ಭಾವಚಿತ್ರವನ್ನು ಮುಖಪುಟದಲ್ಲಿ ಸುದ್ದಿ ಜಾಹೀರಾತು ಬರ್ತಿಲ್ಲ. ಎಲ್ಲರೂ ಕೊಡಲ್ಲ ಅನ್ನೋದು ಮೊನ್ನೆ ನಾವು ಗದಲಿಸಿ ಅದು ಎಷ್ಟು ದಿವಸ ಆಗ್ತದೆ ನೋಡೋಣ. ಅದನ್ನ ನಮ್ದೊಂದು ಚಟ್ನಾಳಿ ಇದೆ. ಇವತ್ತ ಮುಂಜಾನೆ ನಾಯ್ಕಲ್ ಮೊನ್ನೆ ಗುರುಷಣಿ ಮಾಡಿದ್ರು, ಗುರುಷಣಿ ಗೋಪುರ ಮಾಡಿದ್ರು, ಸ್ಕ್ರೇಲ್ ಕೂಡಿಸ್ಯಾರ. ಮೊನ್ನೆ ಅಲ್ಲಿ ಹೋಗಿದೆ. ಇವತ್ತ ನಾಯ್ಕಲ್, ನಾಲಡಿಗೆ, ಬಲ್ಕಲ್ಲು, ಮರಲ್ಕಲ್ ಮುಖ್ಯ ಮುಖಿ ಮತ್ತೆ ತಂಗಡಿಗೆ, ಇಬ್ರಾಂಪುರ್ ಹೋಗಿ ಮತ್ತೆ ಗುರುಮುಖಳಿಗೆ ಹೋಗ್ತೀನಿ. ಎಲ್ಲರಿಗೆ ತಿರುಗಾಡಕ್ಕಾಗಲ್ಲ. ಇದು ನೀವು ಇಲ್ಲಿ ಮಾಡ್ತಕ್ಕಂಥ ಸಭೆ ಜನಗಳಿಗೆ ಮುಟ್ಲಿ ಪ್ರತಿಯೊಬ್ಬರು ಸಹ. ಇದು ಸರ್ಕಾರ ಕಾರ್ಯಕ್ರಮ ಆದ್ರೂ ಕೂಡ ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರ ಬರೀ ಜೇ ಹೊಡಿತಾರ, ಡಿ ಜಾಸ್ತಾರ, ಆಯ್ತು ಮುಗ್ಗಿ ಮಾಡ್ತಾರ, ಉಣ್ತಾರ, ಹೋಗ್ತಾರ, ಅದು ಆಗ್ಬಾರ್ದು. ನಮ್ಮ ಮನೆ ಊಟದ ಯಾರ ಮನೆಗೆ ಅದು ಬೇಡ. ಚೌಡಯ್ಯನ ವಚನಗಳನ್ನ ಸರ್ ಏನೋ ಮಾಡ್ಬೇಕಂತ ಹೈದ್ರಾಬಾದ್ ಅಂತ ಈಗ ಮಾಡಿದ್ರು, ರಾತ್ರಿ ತರಿಸಿದ್ವಿ. ಈ ವಚನಗಳು ಹುಡುಗ ಕೈ ಕೊಟ್ಟರು ಒಂದು ಸಲಗೇನೋ ಬಾಯ್ಪಟ್ಟು ಮಾಡಿದ ಹುಡುಗರಂದ್ರೆ ಸಾಯುವವರೆಗೆ ನೆನಪಿರ್ತದೆ. ನೋಡ ಅವ್ರಿಗೇನೋ ಈಗೇನ ಮಂಗಳೂರಕ್ಕೆ ಆಡಿದ್ರ ಅವ್ರಿಗೆ ಪುಸ್ತಕ ನೋಡಿ ಆಡಿದ್ರಲ್ಲ ಅವ್ರು. ಇಲ್ಲ, ಒಂದ್ ಸಲಗಿನ ಮನುಷ್ಯ ಸರಿ ಕಾಲ ಭಜನೆ ಪದ ಕಲ್ತಾರಲ್ಲ, ಅವು ಕಂಟಿನ್ಯೂ ಅವು ಏನಂತಾವ ಹಂಗೆ ಉಳ್ಕೊಂಡ್ಬಿಡ್ತಾವ ತಲೆ. ಅದಕ್ಕೆ ಏನಂತ ಪ್ರತಿಯೊಂದು ನಿಮಗ್ ಓದಕ್ ಬರ್ಲಿಕ್ಕಿಲ್ಲ, ನಿಮಗ ಮಕ್ಕಳಿಗೆ ಏನಾದ್ರು ಕೊಟ್ಟಿಗೆ ಅವತ್ತಿನ ದಿವಸ ಏನದ ಚೌಡಯ್ಯನ ವಚನ ಹೇಳ್ಕಂತ ವ್ಯವಸ್ಥೆ. ಯಾಕಂದ್ರೆ ಶ್ರೇಷ್ಠ ವಚನಕಾರ, ವಚನದಲ್ಲೇ ಇವರು ಬೈಲಿಗೆ ಬಂದಿರ್ತಕ್ಕಂಥ ಇವರು ತಪ್ಪದ ಮೇಲೆ ಕಡ್ಡಿಲಿಂದ ಬರ್ದಿರ್ತಕ್ಕಂಥ ವಚನಗಳು ಇವು. ಹಂಗಾಗಿ ಇವು ಇವತ್ತು 13 ಹಾಕ್ಸಿನಿ. ಮುಂದಿನ ವರ್ಷ ಇವು 13 ಬಿಟ್ಟು ಮತ್ತೆ ಬೇರೆ 13 ಹಾಕ್ಸಿ. ಇವು ಹಿಂಗೆ ಮಾಡ್ಕೊಂತ ಹೋಗೋದ್ರಿಂದ ಹುಡುಗರು ಮನೆಗೆ ಇಡಬಹುದು, ಮನೆಗೆ ಇಡ್ಬೋದು, ಮತ್ತೆ ಬುಕ್ನಾಗ ಪುಸ್ತಕದಾಗ ಇಟ್ಕೊಂಡು ಹೋಗ್ಬೋದು. ಇದು ಶಾಲೆಗೆ ಹೋದ್ರೆ ಒಂದೊಂದ್ಸರಿ ಇವು ಶಬ್ದಗಳು ಒಬ್ಬರಿಗೆ ಬಹಳ ಕೊಟ್ಟೋರ ವಚನಗಳು. ಹಂಗಾಗಿ ಬುಕ್ಕಿನಾಗ ಇಟ್ಕೊಂಡು ಹೋಗ್ಬೋದು. ಹಂಗಾಗಿ ಈ ಟೈಪ್ ಮಾಡ್ಕೇಸಿ ಅನ್ಸ್ತಕ್ಕಂಥ ಕೆಲಸ ಮಾಡಿ ಎಲ್ಲರಿಗೂ ಮುಟ್ಸ್ತಕ್ಕಂಥ ಕೆಲಸ ಮಾಡ್ರಿ. ಅವತ್ತಿನ ದಿವಸ ನೀವು ಇದು ಸರ್ಕಾರ ಕಾರ್ಯಕ್ರಮ ಆಗಿದ್ರಿಂದ ನಾಳೆ ಪಂಚಾಯತ್ ಮಾತಾಡ್ರಿ, ಪಂಚಾಯತ್ ಒಂದು ಟೈಮ್ ತಗೋರಿ, ಸ್ಕೂಲ್ಗಳ ಟೈಮ್ ತಗೊಂಡು ಮಕ್ಕಳಿಗೆ ಅಂತ ಎಜುಕೇಶನ್ ನೀವು ಆಚರಣೆ ಮಾಡೋದು. ನೀವೆಲ್ಲ ಇವತ್ತು ಹೆಂಗ್ ಬಂದ್ರಿ, ಕಡ್ಡಿ ಗಿಡ್ಡಿ ಬಂದಾಗ ಯಾಕಡೆ ಬಂದು ಹೆಂಗ್ ಗೊತ್ತಾರ ನೋಡು, ಹಂಗ್ ಬರ್ಬಾರ್ದು. ಮುಂಜಾನೆ ಸ್ನಾನ ಮಾಡಿ ಇಲ್ಲ ದೇವ್ರು ಮಾಡಿದ್ರೆ ಗೊತ್ತು ನೋಡ, ಪೂರ ಕಲಾಸ್ ರೂಮಲ್ಲಿ ಸುತ್ತಿಗೆ ಇನ್ನ ಏನು ಕೆಲವಾಗಿಲ್ಲ, ಹೋಗಿ ಮೊದಲೇ ಬಿಟ್ಟಾತೀವಿ ನಾವು. ನಮ್ ಸಾಬಿ ಹಂಗ್ ನೋಡ ಕಳ್ಳ, ಹಂಗ ಆಗ್ಬಾರ್ದು ಅಂತ. ಅದಕ್ಕೆ
ಮಾಡ್ರಿ ಇದಕ್ಕೆ ಮಾತ್ರ ಒತ್ತು ಕೊಡ್ರಿ, ನೀವು ಬದಲಾವಣೆ ಆದ್ರಿ. ಆಮೇಲೆ ನನಗ ಈ ಊರಲ್ಲಿ ಸಮಸ್ಯೆ ಅವನ 108 ಅಂತ ಅವ್ನು ಭೀಮನು ಫೋನ್ ಮಾಡಿದ್ರಿ, ಮರಮೂಲ ಕಲ್ಲಂಗ ಅಲ್ಲಿ ಹೇಳಿದ್ರಿ. ಇವತ್ತ ನಾ ಗಡಬಡದಾಗ ಹೋಗಿ ಇನ್ನೊಂದ್ ದಿವಸ ನಾ ಇಲ್ಲಿ ಬರ್ತೀನಿ. ನಾವು ಕೂಡ ಇಲ್ಲ ಇಲ್ಲೇ ಬಂದ ಸಿದ್ದರಾಮ ತಮ್ಮ ಇಲ್ಲೇ ಅಲ್ಲ ಕಿವುಡ ಅಮ್ಮಿಗೆ ಗೊತ್ತಾಗೋದ ಯಾಕೆ ಅಂತ ನಾ ಒಂದ್ ದಿವಸ ಬರ್ತೀನಿ ಇಲ್ಲಿ ಬಂದ್ ಹೋಗ್ತೀನಪ್ಪ. ನಾ ಇಲ್ಲ ಇಲ್ಲೇ ವಾಸ್ತಿ ಆಗ್ಬೇಕಲ್ಲ ನಾನು. ಆಯ್ತಪ್ಪ ನೀವು ಸ್ವಲ್ಪ ಬೇಕಾಗಿ ಇಲ್ಲೇ ಬಂದಿರ್ತೀನಿ ರಾತ್ರಿ ಇರೋಂತ ವಚನ ಅಲ್ಲಿ ಚೌಡೆ ಮುಂದೆ ವಚನ ಹೇಳ ನಾವು ನೀ ಇಲ್ಲೇ ಇರ್ಬೇಕು ವಾಸ್ತಿ ಆಗ್ಬೇಕು ಅಂತ ಬರೋದು ಹೋಗೋದಲ್ಲ ಅಂದಾನ. ಆಯ್ತಪ್ಪ ನಾನು ಮನ್ಸಿ ಇಲ್ಲೇ ಬರ್ತೀನಿ ಅಲ್ಲೇನು ದಯವಿಡೋದು ಆಯ್ತು ಇಲ್ಲಿ ಬಂದ್ರೆ ಅವ್ರು ಮನಸ್ಸಿಗೆ ನಾಯಿ ಸ್ವಲ್ಪ ಇಲ್ಲೇ ಇರ್ತೀನಿ. ಅವೇನು ಸಮಸ್ಯೆ ತಾಲೂಕು ಅಧಿಕಾರಿ ಜಿಲ್ಲಾ ಅಧಿಕಾರಿ ಎಲ್ಲರ ಅಧಿಕಾರಿ ಗಮನ ತಂದು ಮಾಡಿಸ್ಕೊಡೋ ಕೆಲಸ ನಾನು ಮಾಡ್ಕೊಡ್ತೀನಿ ಪ್ರಾಮಾಣಿಕ. ಸ್ವಲ್ಪ ಸಮಯ ತಗೊಂತದ, ನೀವು ಯಾರು 10 ಪೈಸೆ ಖರ್ಚು ಮಾಡ್ಬೇಕಾಗಿಲ್ಲ, ನನ್ನ ಜವಾಬ್ದಾರಿ. ನೀವು ಸ್ವಚ್ಛ ಇರಬೇಕು, ನೀವು ಆರೋಗ್ಯವಂತ ಇರಬೇಕು, ನಿಮ್ಗೆ ಜವಾಬ್ದಾರಿ ಆಗ್ಬೇಕು. ಅವ್ರಿಗೆ ಯಾಕೆ ಹೇಳಕೈತೀನಿ ಅಂದ್ರೆ ಈಗ ಮೊನ್ನೆ ನೀರಳಿದ ಯಾರು ನೋಡ್ರಿ ಟಿವಿಯಾಗ ಯಾರು ನೋಡ್ರಿ ಕೈತ್ರಿ ನೀರಳಿದ ಯಾರು ನೋಡ್ರಿ ನೀನ್ ಎಷ್ಟು ಕೇಳ್ತೀನಿ ನಂಗೆ ಹಿಂಗೆ ಫೇಲ್ ಆಯ್ತು ಎಲ್ಲರೆಲ್ಲ ನೀ ಯಾರು ನೋಡ್ರಿ ಕೈ ಎತ್ತ ಅಂದ್ರೆ ನೀರಳಿ ನೋಡಿರಲ್ಲ. ಅವತ್ತಲ್ಲಿ ಊರಾಗ ಜನ ಹೇಳ್ತಾರ ಬರ್ತಾರ ಎಲ್ಲಾ ಸಮುದಾಯದವ್ರು. ನಮ್ಗೇನು ಚೌಡಯ್ಯ ಆಗ್ಲಿ ವಾಲ್ಮೀಕಿ ಆಗ್ಲಿ ಅಂಬೇಡ್ಕರ್ ಬಸವಣ್ಣ ಇವ್ರು ಯಾರು ಒಂದು ಸಮಾಜ ಸೀಮಿತಲ್ಲ, ಸರ್ವ ಸಮಾಜ ಸ್ಯಾಂಡ್ರು ಇವರು. ಎಲ್ಲರೂ ಪೂಜೆ ಮಾಡ್ಬೇಕು, ನಾವು ಅದನ್ನ ಪೂಜೆ ಮಾಡ್ಬೇಕು, ಇದಕ್ಕೆ ಪೂಜೆ ಮಾಡ ಅವ್ರು ದೇವ್ರು, ಅವರು ದೇವ್ರ ಸ್ವರೂಪ ಅವರು. ಹಂಗಾಗಿ ಗುಡಿಯಾಗ ಕುಂತಾರ. ನಾವು ಸತ್ತ ಗುಡಿಯಾಗ ಇರಲ್ಲ, ನಮ್ಮ ಸಂಜೆ ಇರ್ತಾರೆ ನಾವು ಮಾನವರು. ಹಂಗಾಗಿ ನಾವು ಜಾಂಡ್ರ ಆಗ್ಬೇಕು. ಹಂಗಾಗಿ ಅವ್ರು ಅದು ಇಲ್ಲ ಅನಿವಾರ್ಯ. ಆ ಕಾಸ್ಟ್ನಲ್ಲಿ ಹುಟ್ಟಾಗ ಅವ್ರಂತ. ಈಗ ಅಂಬೇಡ್ಕರ್ ಒಬ್ಬತ್ತೇ ಸ್ವಾತಂತ್ರ್ಯ ಕೊಟ್ಟ, ನಾವೆಲ್ಲರೂ ಅದನ್ನ ಪಾಲನೆ ಮಾಡ್ತೀವಿ. ಲೇಡೀಸ್ ಕ್ಯಾಟಗರಿ ಬಂತಂದ್ರೆ ಮತ್ತೆ ನಾವು ಹೆಣ್ಸಿಂದ ಸಾಕಲ್ಲ ಎಲೆಕ್ಷನ್ಗೆ. ವಿಷಯ ಬಂದಂದ್ರೆ ಯಾರು ಮಾಡಿದ್ರು ಕಾನೂನು ಮಾಡ್ಯಾರ. ಹಂಗಾಗಿ ಅವ್ರಿಗೆ ಅವಮಾನ ಮಾಡ್ಬಾರ್ದು, ನಾವೆಲ್ಲರೂ ಪೂಜೆ ಮಾಡ್ಬೇಕು. ನಾವು ಆಗ್ಲ ಸುಮ್ ಕುಂದ್ರಬೇಕು, ಕೆಟ್ಟದನ್ನ ವಿಚಾರ ಮಾಡ್ಬಾರ್ದು. ಹಂಗಾಗಿ ಮೊನ್ನೆ ನಿಮ್ಮ ಊರಿಗೆ ಏನಾದ್ರು ಟೀ ಸುಟ್ಟಾವ ಅಂತ ಬಂದ್ರೆ ಯಾರಿಗೆ 10 ಪೈಸೆ ಇಲ್ಲಾರ್ದು ನಾವು ಮಾಡಿಸ್ಕೊಡ್ತೀವಿ. ಬೆಳೆ ಹಾಳು ಮಾಡ್ಕೊಬೇಡ್ರಿ, ಬೆಳೆ ಉಳಿಸೇರಿ ಅದ್ರಲ್ಲಿಂದ 4 ದುಡ್ಡು ಹುಡ್ಕಾವೆ. ನೀವ್ ಯಾರು ನನಗೆ ಹೇಳ್ರಿ ನಾ ಕೊಡಿಸ್ತೀನಿ. ಮನೆ ಯಾರು ಬಂದ್ರು ಇಲ್ಲಿ ಯಾರೋ ಬಂದ್ರು ನಾವು ದೊಯ್ಬಾರ್ದು. ನೀವು ನಾವೇನ್ ಬೇರೆ ನೀವು ಜಗಳ ಬಿಡ್ರಿ ನೀವು. ನನಗೆ ಹೇಳ್ರಿ ನಾನು ಯಾರು ಟೀಶ ಅಂದ್ರೆ ಎಲ್ಲ ಸಿರ್ತದೆ. ಹಣದವ್ರು ಇರ್ತಾವ, ಸಿಮೆಂಟ್ ಇರ್ತಾವ, ಕುರುಬರು ಇರ್ತಾವ, ಕಬ್ಬಿರು ನೀವು ಬಿಟ್ಟು ಬಿಡ್ರಿ. ನಾನು ಬೆಳೆ ಉಳಿಸ್ಯಾರಿ ಗಳಿಸ್ಕೇರಿ. ಇಷ್ಟಿನ ದುಡ್ದಂಗ್ ಬೆಳಗ್ಗೆ ಹೋಗ್ಬೇಡ್ರಿ, ಇಲ್ಲೇ ಮಾಡ್ಕೊಂಡ್ರಿ ಅಂತ ಹೇಳಿ ನಾನು ಟೀಶಾತ್ ಮನೆಗೆ ಬರಂಗ್ ಮಾಡಿದ್ವಿ. ಮನೆ ಅದಕ್ಕಿಂತ ಮೊದಲು ಮನೆಗೆ ಬರಂಗ್ ಮಾಡಿದ್ವಿ. ಈಗ ಬಂದ್ರು ಕಂಬ ಕಟ್ಟಾಕ ಅಂತ ಹೇಳಿ ಇವರೇ ಬೇಡ ನಾ ಬರ್ಲಾಕೈತ್ರಿ ಕಟ್ಟಾಕ್ರಿ ಆಗತ್ತವ. ನಾವೆಲ್ಲ ಹಿಂದಿದ್ದೀವಿ 4 ತೆರೆ ಎಲ್ಲ ಉಳಿದಿದ್ದೀವಿ. ಕಾಂತಿದ್ದೇವ್ರಿ ಮಾಡಿ ಸಾಲ ಮಾಡಿ ರಾತ್ರಿ ಗಾಡಿ ಬೆಳಗ್ಗೆ ರೈತಿದ್ದ ಹೊಡೆಗಾರಲ್ಲಿ ಅಲ್ಲಿ ಏನಂತಾರ ಮಂದಿ ಎಲ್ಲಾ ಸಮಾಜದವರು ಅಂಬಿಗರ ಚೌಡ ಊರ ಕಾಲಿಟ್ಟ ಊರ್ ಜಳ ಆಗ್ಲಕತ್ತದ, ಊರ್ ಸ್ವಚ್ಛ ಆಗ್ಲಕತ್ತದ. ಕುಡಿ ನೀರು ಬಂದು ಹಿಂಗ್ ಹೋದ ನಾವ್ ಯಾರ ಅರ್ಜಿ ಕೊಡಲಿಲ್ಲ, ಖರ್ಚು ಮಾಡಲ್ಲ, ಯಾರು ಒಲಿ ಹೋಗಲ್ಲ, ಕುಂದಲೇ ಆಪ್ಷನ್ ಹೊಡೆ ಬರ್ಲಕತ್ತದ. ಹೆಂಗ್ ಮಾಡಿರ್ಬೇಕಿತ್ತ ಆಗ್ಲಕತ್ತ ಆಪ್ಷನ್ಗಳಿದೆ. ಅದು ಕೆಲಸ ನಿಜದ ನಗಾರಿ ಡಂಬದ ವೈರಿಯಾತ್ರೆ, ಸಂಪ್ರದಾಯದ ಬೇಲಿಗಳೆಲ್ಲ ಭಸ್ಮ ಮಾಡುವ ಯಾತ್ರೆ. ವೀರಗಣಾಚಾರಿ ನಿಜದ ನಗಾರಿ ಡಂಬದ ವೈರಿಯಾತ್ರೆ, ಸಂಪ್ರದಾಯದ ಬೇಲಿಗಳೆಲ್ಲ ಭಸ್ಮ ಮಾಡುವ ಯಾತ್ರೆ. ದೋಣಿ ಕಾಯಕದಿ ಕೈಲಾಸ ಕಂಡ ಅಂಬಿಗನ ಯಾತ್ರೆ, ದೋಣಿ ಕಾಯಕದಿ ಕೈಲಾಸ ಕಂಡ ಅಂಬಿಗನ ಯಾತ್ರೆ. ನಾವೇನದ ಎಲ್ಲ ಹಳ್ಳಿಗಳ ಗ್ರಾಮಗಳಲ್ಲಿ ಸಾಕಷ್ಟು ಜನ ಏನಂತ ನಮ್ಮದ್ರಾಗ ಆಯ್ತು ಹಾರಾಕೋದು, ಜೇವ ಹೊಡೋದು, ಉದ್ದಿ ಮಾಡಿಸಿ ಅದು ಮಾಡಿಸಿ ಅಂತ ಮಾಡ್ತಾರ. ಅದ್ರಾಗೆ ಆತ ಶ್ರೇಷ್ಠ ವಚನಕಾರ. ಹೀಗಾಗಿ ಈ ವಚನಗಳು ಪ್ರತಿಯೊಂದು ತಲುಪಬೇಕು. ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅವ್ರಾಗ ಅವ್ರು ಮಾತಾಡ್ತೀವಿ ಅಂತ ನಮ್ಗೆ ಬಹಳ ಸಂತೋಷ ಅನಿಸಿದ್ರು. ನಾವು ಮಾತಾಡೋದಕ್ಕಿಂತ ಅವ್ರು ಮಾತಾಡ್ತಾರೆ ಅನ್ನೋದೇ ನಮ್ಗೆ ವಿಶೇಷ. ಈ ಗ್ರಾಮ ಪಂಚಾಯತ್ ಸದಸ್ಯರು ಇರುತ್ತಲ್ಲ, ಈಗ 5 ವರ್ಷ ಅವಧಿ ಬಂದಲ್ಲ, ಪರವಾಗಿಲ್ಲ. ಈ ಮಕ್ಕಳು ನಿಮ್ಮ ಆಶ್ರಮದ ಇಲ್ಲೆಲ್ಲ ಶಾಸಕರ ಆಶ್ರಮದ ಇಲ್ಲ ನನ್ನ ಹಂಗ ಅನ್ಬಾರ್ದು. ನಮ್ದಲ್ಲ, ನಾನ್ ನಿಮ್ ಜೊತೆಗೆ ಇರ್ತೀನಿ. ಅದು ಮಂಡ್ಯದ ಆಫೀಸ್ ಬೀದಿದ್ವಿ. ಅದು ಇದೊಂದು ಅದು ನಲಕಲ್ಲು ಖಾನಾಪುರ ರೋಡ್ ನಿಂತಿಗೆ ಅಲ್ಲಿ ಕುಂತಿದ್ದಾರ. ನಾನು ಅಲ್ಲಿದ್ದೆ ಸರ್. 5,85,000 ಅದಕ್ಕೆ ಮಾತಾಡ್ಬೇಕು. ಅದು ಕರ್ಣಿ ರಾಜ್ ಮಾಡಿದೆ. ಕರ್ಣಿಗೆ ಜೈ ಫೋನ್ ಮಾಡಿ ಕರ್ಣಿ ರೋಡ್ ಸಾಫ್ ಮಾಡು ಮತ್ತೆ ಎಸ್ಟಿಮೇಟೆಡ್ ಅದನ್ನ ಮಾಡಿಸ್ಕೊಡ್ತೀನಿ.
ಉಮೇಶ್ ಮುದ್ದಾಳ್ ಹೇಳಕತ್ತ ಆ ಬಲ್ಕಲ್ ರೋಡ್ ಈ ಏರಿಯಾದಾಗ ಆ ಕ್ಷೇತ್ರದಾಗ ಎಲ್ಲಿ ಮಾಡಿಲ್ಲಕ್ಕ ದೊಡ್ಡ ರೋಡ್ ಅದು 1,5,85,00,000 ಎಕರೆ ಅದಕ್ಕೆ ಸಾಗಲ್ಲ ನೀನೇನ್ ಸರ್ ಸರ್ ನಿಮ್ ಕೇಮ್ ಆಗಿರೋದು ಇಲ್ಲ ನೀ ಬಂದಿದ್ದೆ ಬಾರ ಅಂದ್ರೆ ಸಾಗಂತದ ಆಯ್ತು ಸರ್ ಅಂತ ಅದಕ್ಕೆ ಮಾತಾಡೋದು ಸರ್ ಇದು ಫಸ್ಟ್ ಯಾದಗಿರಿ ನಮ್ಮ ಮತಕ್ಷೇತ್ರದ ಸಾಬ್ರದ್ದು ಊರು ಅವ್ರದ್ದು ಜಾಗ ಅಲ್ಲಿ ಕೊಟ್ಟಾರ ಉಮೇಶ್ ಅವರೇ ಮಾಡ್ರಿ ನಾನು ಸರ್ ಉದ್ಘಾಟನೆ ಮಾಡೋ ಟೈಮ್ ನಾವು ಇಪ್ಪತ್ತಕ್ಕೆ ಸರ್ ಉಮೇಶ್ ಸಾಬ್ರು ML ಸಾಬ್ರು ಅವ್ರಿಗೆ ಗೌರವ ಕೊಡ್ತಾರ ಎಲ್ಲ ಕೆಲಸ ಆಗ್ತದ ನಮ್ಮ ಊರಿಗೆ ಒಳ್ಳೇದು ಅಣ್ಣ ತಮ್ಮರಿಗೆ ಎಲ್ಲ ಪ್ರತಿಯೊಂದು ಜನ ಜಾತಿ ಬೇಡ ಒಳ್ಳೇದ ಕೆಲಸ ಮಾಡಬೇಕು ಒಳ್ಳೇದೇ ನಮ್ಮ ಪ್ರತಿಯೊಂದು ಮೂರ್ತಿಗೆ ಉದ್ಘಾಟನೆಗಾಗಲಿ ಸಾಬ್ರಾಗಲಿ ಉಮೇಶ್ ಸಾಬ್ರಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಆಶೀರ್ವಾದ ಇರಲಿ ಸದಾ ಅಂತ ಇದು ಬೇಕಂತ ನಾನು ಅನಿವಾರ್ಯ ಹೇಳ್ಬೇಕಲ್ಲ ನಾನು ಅಲ್ಲಿ ಒಂದು 7 ಮಂದಿ ಯಾವ್ದು ವರ್ಗನಳ್ಳಿ ಎಷ್ಟು ಮಂದಿ ಗರಿಗಳ ಮಂದಿ 7 ಮಂದಿ ಸತ್ತಿರ ದೇವಸ್ಥಾನಕ್ಕೆ ಹೋಗೋತಿಗೆ ಅವ್ರಿಗೆ CM ಹಾಕ್ಸ್ರಿ ಅಂತ ಹಣ ಕೊಡ್ಲಕ್ ಬಾಗಲ್ಲ ಅಂತ ಹಿಂಬರ ಬಂದ್ಬಿಡ್ತಾರೆ ಅವನದನ್ನ ಅಮ್ಮನ ನಡ್ಕೋಬೇಕಂತಕ್ಕಂಥ ಏನು ಆದ ಅದು ಕರೆಕ್ಟ್ ಅದು ಎಲ್ಲರ ಬಂದು ಬರಲ್ಲ ಅವನ ಹಂಗಾದ ಆದ್ರೆ ಇವತ್ತು ಎದುರಾಗ ಮಾತಾಡಕ್ಕೆ ಅನುಕೂಲ ಆಯ್ತು ನಮ್ಗೆ ಅಲ್ಲಿ ತಿರ್ಗಾಡಕತ್ತ ಊರು ಹಂಗತ್ತೆ ನಾಳೆಗೆ ಏನದ ಅಟ್ಯಾಕ್ ಮಾಡಿ ಬಂದ್ರೆ ಆಗ್ತಂತ ನಮ್ಗೆ ಅಷ್ಟೇ ಭಯ ಈ ನಡೆದಾಡ ತಿರ್ಗಾಡ ದೇವ್ರ ಬರ್ತಿದ್ದೋ ಆದ ಮನುಷ್ಯ ಏನು ಎಂದು ಆಗೋದಿಲ್ಲ ಆದ್ರೆ ನನಗೆ ನೀನಂತ ಗೊತ್ತಾ ಈಗ ಪಕ್ಕ ಗೊತ್ತಾಯ್ತು ನೋಡಿ ಈಗ ಕಾಂಟ್ಯಾಕ್ಟ್ ನಂಬಿದ ಜನರಿಗೆ ಭವಸಾಗರದ ತಡವ ಸೇರಿಸು ಯಾತ್ರೆ ಗುರುಬಸವರಿಂದ ನಿಜ ಶರಣ ಬಿರುದು ಪಡೆದಂತ ಈ ಯಾತ್ರೆ ಅದುವೇ ಧರ್ಮ ಜ್ಯೋತಿ ಯಾತ್ರೆ ಅದುವೇ ಧರ್ಮ ಜ್ಯೋತಿ ಯಾತ್ರೆ ಕರ್ನಾಟಕದಲ್ಲಿ ಧರ್ಮ ಸಮಾಜಕ್ಕೆ ಸಮಾಜಕ್ಕೆ ವಚನಗಳು ಯಾಕಂದ್ರೆ ಪೂಜೆ ಮಾಡೋ ದೇವ್ರ ಅವು ವಚನಗಳು ಮಕ್ಕಳಿಗೆ ಹೇಳ್ಕೊಟ್ಟ ಚೌಡಯ್ಯ ಪೀಠದ ಪ್ರಥಮ ಪೀಠಾದಿ ಗುರುಸ್ಮರಣೆಯ ಯಾತ್ರೆ ಶಾಂತಮುನಿ ಮಹಾಸ್ವಾಮಿಗಳವರ ಆಶೀರ್ವಾದ ಯಾತ್ರೆ ಚೌಡಯ್ಯ ಪೀಠದ ಪ್ರಥಮ ಪೀಠ ಗುರುಸ್ಮರಣೆಯ ಯಾತ್ರೆ ಶಾಂತಮುನಿ ಮಹಾಸ್ವಾಮಿಗಳವರ ಆಶೀರ್ವಾದ ಯಾತ್ರೆ ವಿಠಲ ಹೆರುಗರ ಕನಸನ್ನು ನನ್ನ ಸಾಗಿಸಲು ಹೊರಟ ಯಾತ್ರೆ ಇದುವೇ ಗಂಗಾ ಕುಲದ ಯಾತ್ರೆ ಇದುವೇ ಗಂಗಾ ಕುಲದ ಯಾತ್ರೆ 21 ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ರಾಜ್ಯ ಸರ್ಕಾರ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಏನದಂದ್ರೆ ಸಂಚಾರ ಮಾಡಿಕೇಸಿ ಪ್ರವಾಸ ಮಾಡಿ ಇವತ್ತು ಬರೀ DJ ಹಚ್ಚೋದು ಅಂಬಿಗರ ಚೌಡಯ್ಯ ಜಯಕರ ಆಗಿರಾಗಲ್ಲ ಶ್ರೇಷ್ಠ ವಚನಕಾರ ನಿಜಶರಣ ಅಂಬಿಗರ ಚೌಡಯ್ಯ ಇರೋದರಿಂದ ಅವರ ವಚನಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಮತ್ತು ಅವರ ಸಂಕ್ಷಿಪ್ತ ಪರಿಚಯ ಭಾಳಷ್ಟು ಮಂದಿ ಗೊತ್ತಿಲ್ಲ. ಹಂಗಾಗಿ ನಾವೇನದಂದರೆ ಈ ವರ್ಷ ಏನದಂದ್ರೆ ವಿನೂತನವಾಗಿ ಅವರ ಅಂಬಿಗರ ಚೌಡಯ್ಯನ ಸಂಕ್ಷಿಪ್ತ ಪರಿಚಯದು ಮತ್ತು ಸುಮಾರು 13 ವಚನಗಳನ್ನು ಪ್ರತಿಯೊಬ್ಬರಿಗೆ ಏನಾದ್ರು ಶಾಲಾ ಮಕ್ಕಳಿಗೂ ಮತ್ತು ಗ್ರಾಮದ ಮುಖಂಡರಿಗೂ ಅಂಬಿಗರ ಚೌಡಯ್ಯನ ಸಂಘದ ಪದಾಧಿಕಾರಿಗಳು ಮತ್ತು ವಿಠಲರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಏನದ ಮುಂಜಾನೆ ನಾಯ್ಕಲ್ಲು, ನಾಲಡಿಗಿ, ಬಲ್ಕಲ್ಲು, ಮರಮ್ಕಲ್ಲು, ಚಟ್ನಳ್ಳಿ, ತಂಗಡಿಗಿ ಮತ್ತು ಇಬ್ರಾಂಪುರ ಗ್ರಾಮಗಳಲ್ಲಿ ಇವತ್ತೇನದ ವಿಶೇಷವಾಗಿ ಅಂಬಿಗರ ಚೌಡಯ್ಯನ ಭಾವಚಿತ್ರಕ್ಕೆ ಮೂರ್ತಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ವಿತರಣೆ ಮಾಡತಕ್ಕಂಥ ಕೆಲಸ ಮಾಡಿದ್ವಿ. ಇದು ಪ್ರತಿಯೊಬ್ಬರು ಪಾಲಿಸ್ತಕ್ಕಂಥ ಅಂಬಿಗರ ಸಂದೇಶ ಪ್ರತಿಯೊಬ್ಬರು ಪಾಲಿಸಬೇಕಂತಕ್ಕಂಥದ್ದು ಉದ್ದೇಶದಿಂದ ಇವು ಸಂಚಾರ ಏನದ ಸುಮಾರು ಒಂದು ವಾರದ ಮೊದಲೇ ಮಾಡ್ತಿದ್ವಿ. ಈ ಸರಿ ಏನದ ಪ್ರತಿ ವರ್ಷ ಬೇರೆ ಮಾಡ್ತೀವಿ. ಈ ಸರಿ ಏನದ ವಚನ ವಿತರಣೆ ಮಾಡೋದ್ರ ಮುಖಾಂತರ ಏನದ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಾಗ್ಯದ. ಮತ್ತು ನಾಳೆ ನಾಡ್ದು ಕಂಟಿನ್ಯೂ ಎಲ್ಲ ಗ್ರಾಮಗಳಲ್ಲಿ ಸಂಚಾರ ಮಾಡಿ ಅಂಬಿಗರ ಚೌಡಯ್ಯನವ ತತ್ವಾದರ್ಶ, ಅಂಬಿಗರ ಚೌಡಯ್ಯನ ಆಚಾರ ವಿಚಾರ ಮತ್ತು ವಚನಗಳನ್ನು ಪ್ರತಿಯೊಬ್ಬರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಲು ನಾವು ನಿರ್ಧರಿಸಿದ್ದೀವಿ. ಐಲ್ಯಾಂಡ್ನಲ್ಲಿ
ಶರಣರ ನಿಜ ಶರಣ ಅಂಬಿಗರ ಚೌಡಯ್ಯನವರ 13 ವಚನಗಳು ಇರುತ್ತವೆ. ಅದರಲ್ಲಿ ಕ್ವಾಣಿನ ಕೊಂಬಿನ ಮೇಲೆ ಕಠೋರ ಎಂಬ ಪಟ್ಟಣ ಹುಟ್ಟಿತಯ್ಯ, ಆ ಪಟ್ಟಣದೊಳಗೆ ಒಬ್ಬ ಕುಯ್ ಎಂಬ ಕುಲಕರ್ಣಿದ್ದ, ಮೈ ಎಂಬ ತಳವಾರನಿದ್ದನಯ್ಯ. ತಳವಾರನ ಹೆಂಡತಿ ತಳವಿಲ್ಲದ ಕೊಡವನ್ನು ತಗೊಂಡು ಜನಿನಿಲ್ಲದ ಬಾವಿಯ ನೀರಿಗೆ ಹೋದಳಯ್ಯ. ಜನಿನಿಲ್ಲದ ಬಾವಿಯ ದಡದ ಮೇಲೆ ಬೇರಿಲ್ಲದ ಬೇವಿನ ಮರವೊಂದಿತ್ತಯ್ಯ. ತೂಮಿಲ್ಲದೆ ಹಣ್ಣಾಗಿತ್ತು, ರೆಕ್ಕೆಯಿಲ್ಲದ ಪಕ್ಷಿಯೊಂದು ಕುಳಿತಿತ್ತು. ಕಣ್ಣಿಲ್ಲದವ ನೋಡಿದ, ಕೈಯಿಲ್ಲದವ ಬಾಣ ಬೀಳಿದ, ಬಿತ್ತೋ ಬಿಡಲಿಲ್ಲವೋ ಎಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ ಜೈ.